ಇಂದು ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಲೋಕಭವನಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನು ಕೊಡ್ತಾರೆ. ಬಳಿಕ 3 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಕೊನೆಯ ಸುದ್ದಿಗೋಷ್ಠಿ ಸಿದ್ದರಾಮಯ್ಯನವರದು, ಅಂದ್ರೆ ಮುಖ್ಯಮಂತ್ರಿಯಾಗಿ ವಿದಾಯದ ಪ್ರೆಸ್ ಮೀಟ್ ಅಂತ ಹೇಳಲಾಗ್ತಿದೆ. ಇದನ್ನ ಆಲ್ರೆಡಿ ವಿದಾಯದ ಬ್ರೇಕ್ಫಾಸ್ಟ್ ಆಯಿತು, ವಿದಾಯದ ಪ್ರೆಸ್ ಮೀಟ್ ಕೂಡ ಸಿದ್ದರಾಮಯ್ಯನವರು ಮಾಡ್ತಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ. 2:30ಕ್ಕೆ ಲೋಕಭವನಕ್ಕೆ ಅವರು ಬಂದು ರಾಜೀನಾಮೆಯನ್ನು ಕೊಡ್ತಾರೆ. 3 ಗಂಟೆಗೆ ಸುದ್ದಿಗೋಷ್ಠಿ, ಅದಾದ್ಮೇಲೆ 4:30ಕ್ಕೆ ದೆಹಲಿಗೇನೋ ಹೊರಡ್ತಾರಂತೆ ಹೈಕಮಾಂಡ್ ನಾಯಕರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಕೆ, ಅಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ, ಮತ್ತು ಈಗ ತಮ್ಮ ಆಪ್ತರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ಕೂಡ ಸಿಎಂ ಅವರ ಒಂದು ಡಿಮ್ಯಾಂಡ್ ಕೂಡ ಇದೆ. ಯಾಕಂದ್ರೆ ಈಗ ಎಲ್ಲ ವಿಸರ್ಜನೆ ಆಗುತ್ತೆ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರು ಅಂತ ಹೇಳಿದ್ರೆ ಸಂಪುಟ ಏನಿದೆ ಎಲ್ಲವೂ ವಿಸರ್ಜನೆ ಆಗಿ ಹೊಸ ಕ್ಯಾಬಿನೆಟ್ ಆಗುತ್ತಲ್ವ. ಹಾಗಾಗಿ ಇವ್ರ ಕಡೆದವ್ರಿಗೆ ಎಷ್ಟು ಅವಕಾಶ ಕೊಡಬೇಕು ಮತ್ತು DCM ಹುದ್ದೆ ಎಷ್ಟು ಸೃಷ್ಟಿ ಮಾಡಬೇಕು, ಜಾತಿ ಪ್ರಾಧಾನ್ಯತೆ ಏನು, ಪ್ರಾದೇಶಿಕವಾರು ಏನು, ಇವೆಲ್ಲ ಸಮೀಕರಣವನ್ನ ಅಳೆದು ತೂಗಿ ನಿರ್ಧಾರ ಮಾಡಲಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ 2:30ಕ್ಕೆ ಲೋಕಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಒಂದ್ ಕಡೆ ರಾಜ್ಯಪಾಲರಿಲ್ಲ, ಕಾರ್ಯದರ್ಶಿ ಕೊಡುವಂತ ಅವಕಾಶಗಳಿದಾವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬಹುತೇಕವಾಗಿ ಖಚಿತ ಇವತ್ತು ರಾಜೀನಾಮೆ ಕೊಡೋದು ಅಂತನಾ, ಹೆಂಗೆ ಇನ್ನೂ ಡೌಟ್ ಅಲ್ಲೇ ಇರಬೇಕಾ ಹೆಂಗೆ? ಪ್ರಭು, ಈಗಷ್ಟೇ ಸಚಿವರ ಉಪಹಾರ ಕೂಟ ಮುಗಿದಿದೆ. ಸಚಿವರಿಗೆ ತಾವು ರಾಜೀನಾಮೆಯನ್ನ ಕೊಡ್ತಾ ಇರೋದ್ರ ಬಗ್ಗೆ ಮತ್ತೆ ಹೈಕಮಾಂಡ್ ಯಾವ ಸಂದೇಶವನ್ನ ಕೊಟ್ಟಿತ್ತು ಅದು ಸಂಪೂರ್ಣವಾಗಿ ಇವತ್ತು ಮುಕ್ತವಾಗಿ ಸಚಿವರ ಜೊತೆ ಮಾತನಾಡಿದ್ದಾರೆ. ಸೊ ಸಾಕಷ್ಟು ಗೊಂದಲಗಳಿತ್ತು. ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ರಿಂದ ಅವರು ಯಾವ ರೀತಿಯಾದಂತಹ ನಡೆಯನ್ನ ತೆಗೆದುಕೊಳ್ಬಹುದು, ಇದು ಮುಂದೆ ಪಕ್ಷಕ್ಕೆ ಏನಾದ್ರೂ ಡ್ಯಾಮೇಜ್ ಆಗುತ್ತಾ ಅನ್ನುವಂತಹ ಆತಂಕಗಳು ಕೂಡ ಇತ್ತು. ವರಿಷ್ಠರು ಕೂಡ ಬಹಳ ಯೋಚನೆಯನ್ನ ಮಾಡ್ತಾ ಇದ್ರು. ಆದ್ರೆ ಅಂತಿಮವಾಗಿ ಸಿದ್ದರಾಮಯ್ಯ ಅವರೇ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೇವೆ, ಹಾಗಾಗಿ ನಿಮ್ಮ ಸಂಪೂರ್ಣವಾದಂತಹ ಸಹಕಾರ ಮಾರ್ಗದರ್ಶನ ಇರಬೇಕು ಅಂತೇಳಿ ನಮಗೆ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ನಾನು ಇವತ್ತು ರಾಜೀನಾಮೆಯನ್ನ ಕೊಡ್ತೇನೆ ಅಂತೇಳಿ ಸಚಿವರ ಮುಂದೆ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಸಚಿವರು ಕೂಡ ಈಗ ಅದಕ್ಕೆ ಸಮ್ಮತಿಯನ್ನ ಕೊಡ್ಬೇಕಾಗತ್ತೆ. ಸಿದ್ದರಾಮಯ್ಯ ಅವರ ಬಾಯಿಂದನೇ ಆ ಮಾತು ಬಂದಾಗ ಸಹಕಾರವನ್ನ ಕೊಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಇದೀಗ 2:30ಗೆ ಲೋಕಭವನಕ್ಕೆ ತೆರಳಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೂಡ ಅವರ ರಾಜ್ಯಪಾಲರ ಕಾರ್ಯದರ್ಶಿಗೆ ನೀಡಲಿದ್ದಾರೆ. ಯಾಕಂದ್ರೆ ರಾಜ್ಯಪಾಲರು ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ. ಅವರ ಧರ್ಮಪತ್ನಿಯವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಸಂಜೆ ಅವರು ಬೆಂಗಳೂರಿಗೆ ವಾಪಸ್ ಬರ್ತಾರೆ ಅನ್ನುವಂತ ಮಾಹಿತಿಗಳಿದೆ. ಆ ಕಾರಣಕ್ಕೆ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರವನ್ನ ಕೊಡೋದಕ್ಕೆ ಈಗ ಸಿದ್ದರಾಮಯ್ಯ ಅವರು ಮುಂದಾಗಿರುವಂತದ್ದು. ಮಧ್ಯಾಹ್ನ 2:30ಕ್ಕೆ ಸಮಯ ಕೂಡ ನಿಗದಿಯನ್ನ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಲೋಕಭವನಕ್ಕೆ ತೆರಳೋದಕ್ಕೆ. ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಿದ ನಂತರ ಅವರು ಗೃಹ ಕಚೇರಿ ವಾಪಸ್ ಆಗಲಿದ್ದಾರೆ. ವಾಪಸ್ಸಾದ ನಂತರ ಕೃಷ್ಣಾದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಸಚಿವರ ಜೊತೆ ಸಿದ್ದರಾಮಯ್ಯ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ತಮ್ಮ ನಿರ್ಧಾರವನ್ನ ಅಧಿಕೃತವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ರಾಜ್ಯದ ಜನರಿಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನ ಮಾಡಲಿದ್ದಾರೆ. ಹೈಕಮಾಂಡ್ ಏನೆಲ್ಲ ಚರ್ಚೆಗಳಾಯ್ತು, ತಾವು ರಾಜೀನಾಮೆಯನ್ನ ಕೊಡೋದಕ್ಕೆ ಒಪ್ಪಿದ್ದು, ರಾಜೀನಾಮೆಯನ್ನ ಕೊಡುವಂತೆ ಹೈಕಮಾಂಡ್ ನಾಯಕರು ಮನವೊಲಿಸಿದ್ದು, ಹಾಗೆ DK ಶಿವಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ನಾವು ಈಗಾಗಲೇ ಪರಿಗಣಿಸಿದ್ದೇವೆ ಅನ್ನುವಂತ ಹೈಕಮಾಂಡ್ ನ ಮಾತೇನಿದೆ ಎಲ್ಲವನ್ನು ಕೂಡ ಮುಕ್ತವಾಗಿ ಮಾಧ್ಯಮಗಳ ಮುಂದೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸ್ವತಃ ಸಿದ್ದರಾಮಯ್ಯ ಅವರೇ ಮಾಹಿತಿಗಳನ್ನ ಹಂಚಿಕೊಳ್ಳಲಿದ್ದಾರೆ. ಹಾಗಾಗಿ ಏನೆಲ್ಲ ಗೊಂದಲಗಳಿತ್ತು ಅದಕ್ಕೆ ಎಲ್ಲೋ ಒಂದು ಕಡೆ ತೆರೆ ಎಳೆಯುವಂತ ಪ್ರಯತ್ನವನ್ನ ಸ್ವತಃ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಹಾಗಾಗಿ ಮುಂದೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಕೂಡ ಅವರಿಗೆ ಸಂಕಷ್ಟಗಳು ಎದುರಾಗಬಹುದು ಅನ್ನುವಂತಹ ಗೊಂದಲಗಳು, ಆತಂಕ ಏನಿತ್ತು ಅದು ಸ್ವಲ್ಪ ಮಟ್ಟಿಗೆ ಈಗ ನಿವಾರಣೆ ಆದಂತಾಗಿದೆ. ಪ್ರಭು, ಅಂದ್ರೆ ಈಗ ಶಿವಕುಮಾರ್ ಮತ್ತೆ 4:30 ಸುಮಾರಿಗೆ ಏನೋ ದೆಹಲಿಗೆ ಹೋಗ್ತಾರೆ, ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಧನ್ಯವಾದ ಕೃತಜ್ಞತೆ ತಿಳಿಸಕ್ಕೆ ಹೋಗ್ತಾರೆ ಮತ್ತು ಕೆಲವು ವಿಚಾರಗಳು ಪ್ರಸ್ತಾಪ ಮಾಡ್ತಾರೆ ಅಂತಿದೆ. ಇವತ್ತೇ ಹೋಗ್ಬೋದಾ ಸಾಧ್ಯತೆಗಳು? ಸೈಲೆಂಟ್ ಆಗಿದ್ರು. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕಾವೇರಿಗೆ ಭೇಟಿಯನ್ನ ಕೊಟ್ಟು ಸುಮಾರು 1 ಗಂಟೆಗಳ ಕಾಲ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಅನ್ನುವಂತ ಮಾತನ್ನ ಬಿಟ್ಟರೆ ಬೇರೆ ಯಾವುದೇ ವಿಚಾರವನ್ನ ಸುರ್ಜೇವಾಲಾ ಅವ್ರ ಮುಂದೆ ಕೂಡ ಹೇಳ್ಕೊಂಡಿರಲಿಲ್ಲ. ಹಾಗಾಗಿ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವರ ನಡೆಯ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದಿದ್ರು. ಹೈಕಮಾಂಡ್ ಆ ಕಾರಣಕ್ಕೆ ವೇಣುಗೋಪಾಲ್ ಅವರನ್ನ ನಾಳೆ ಬೆಂಗಳೂರಿಗೆ ಕಳಿಸ್ಬೇಕು, ಸಿದ್ದರಾಮಯ್ಯನವರನ್ನ ಮತ್ತೆ ಅವರನ್ನ ಕನ್ವಿನ್ಸ್ ಮಾಡ್ಬೇಕು ಅನ್ನುವಂತ ಆಲೋಚನೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಡೆದಿತ್ತು. ಅಥವಾ ಒಂದು ವೇಳೆ ವೇಣುಗೋಪಾಲ್ ಅವರು ಬರ್ದೇ ಹೋದ್ರೆ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆಸಿ ಮತ್ತೊಮ್ಮೆ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಲ್ಲಿ ಆಲೋಚನೆಯನ್ನ ಮಾಡಲಾಗಿತ್ತು ಅಂತ ಮಾಹಿತಿಗಳಿದೆ. ಸೊ ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯನವರು ಓಪನ್ ಆಗಿ ಮುಕ್ತವಾಗಿ ಮಾತನಾಡಿರೋದ್ರಿಂದ ಸಚಿವರ ಮುಂದೆ ಈಗ ಮಾಧ್ಯಮಗಳ ಮುಂದೆ ತಮ್ಮ ಸಂದೇಶವನ್ನ ಹಂಚ್ಕೊಳ್ಳೋದ್ರಿಂದ
ಈ ಗೊಂದಲಗಳಿಗೆ ಈಗ ಸದ್ಯಕ್ಕೆ ತೆರೆದಿದ್ದಿದೆ. ಹೈಕಮಾಂಡ್ಗೆ ನಾಳೆ ದೆಹಲಿಗೆ ತೆರಳುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಮುಖ್ಯಮಂತ್ರಿಗಳು ಹಾಗೆ ಕೆಲವು ಸಚಿವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ಸಂಜೆ ಕೂಡ ಕೆಲವು ಸಚಿವರು ದೆಹಲಿಗೆ ಭೇಟಿಯನ್ನ ಕೊಡ್ತಾರೆ ಅನ್ನುವಂತ ಮಾಹಿತಿಗಳಿದೆ. ಅವರ ಜೊತೆ ಶಾಸಕರು ಕೂಡ ದೆಹಲಿಗೆ ತೆರಳಲಿದ್ದು ಸಂಪುಟ ರಚನೆ ಸಂದರ್ಭದಲ್ಲಿ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಖರ್ಗೆ ಮತ್ತೆ ವೇಣುಗೋಪಾಲ್ ಅವರ ಮುಂದೆ ಇಡ್ಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.